ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ವಿಜ್ಞಾನ ವಿಷಯದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಆಲ್ರೆಡಿ ನಾವು ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತು DSRTಯಿಂದ ಬಿಟ್ಟಿರೋ ಕ್ವಶನ್ ಪೇಪರ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀವಿ. ಸೊ ಇದು ಸಹ ಒಂದು ನಾಳೆ ಬರೆಯುವ ನಿಮ್ಮ ಎಕ್ಸಾಮ್ಗೆ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಮಕ್ಕಳ. ಸೊ ಮೊದಲನೇದಾಗಿ ಭಾಗ ಎ ಭೌತ ವಿಜ್ಞಾನ. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಆಯ್ಕೆ ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ. ಫಸ್ಟ್ ಕ್ವಶನ್, ಉಪಗ್ರಹವನ್ನು ಭೂಮಿಯ ಕಕ್ಷೆಯಿಂದ ಮಂಗಳಕ್ಕೆ ಉಡಾಯಿಸಿದಾಗ ಬದಲಾಗದೇ ಇರುವ ಭೌತಿಕ ಪರಿಣಾಮ ಅಂತ ಕೇಳಿದರೆ ಆರಂಭಿಕ ವೇಗ, ಸಂವೇಗ, ತೂಕ, ರಾಶಿ. ಸೆಕೆಂಡ್ ಕ್ವಶನ್, ಚಂದ್ರಯಾನ 3ರಲ್ಲಿ ರಾಕೆಟ್ ಉಡಾವಣೆಗೆ ಬಳಸಿದಂತಹ ನಿಯಮ ರಾಶಿ ಸಂರಕ್ಷಣಾ ನಿಯಮ, ಸಂವೇಗ ಸಂರಕ್ಷಣಾ ನಿಯಮ, ಆರ್ಕಿಮಿಡಿಸ್ ತತ್ವ, ಶಕ್ತಿ ಸಂರಕ್ಷಣಾ ನಿಯಮ. ಮೂರನೇ ಪ್ರಶ್ನೆ, ಸ್ಥಾನ ಪಲ್ಲಟಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಸರಿಯಾಗಿರುವ ಹೇಳಿಕೆಯನ್ನು ಆಯ್ಕೆ ಮಾಡಿ ನೀವು ಬರಿಬೇಕು. ಸೊ ಇದನ್ನು ನಾನೀಗ ಈ ವಿಡಿಯೋದಲ್ಲಿ ಬರೀ ಕ್ವಶನ್ ಪೇಪರ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಕೀ ಆನ್ಸರ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಕ್ಕಳ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ 3 ಪ್ರಶ್ನೆಗಳು ಬರ್ತದೆ. 4ನೇ ಪ್ರಶ್ನೆ, ಪ್ಲವನತಾ ಬಲ ಎಂದರೇನು? 5ನೇದು, ಒಬ್ಬ ವ್ಯಕ್ತಿಯು 450 ಮೀಟರ್ ದೂರದಿಂದ 500 ಹರ್ಟ್ಸ್ನ ಇರುವ ಒಂದು ನಾದವನ್ನು ಕೇಳುತ್ತಿದ್ದಾನೆ. ಆಕರದಿಂದ 2 ಕ್ರಮಾನುಗತ ಸಂಪೀಡನ ಕಾಲಾವಧಿ ಎಷ್ಟು ಅಂತ ಹೇಳಿ ಕೇಳಿದರೆ ಟೈಮನ್ನು ಕಂಡುಹಿಡಬೇಕು ಮಕ್ಕಳ. ನೆಕ್ಸ್ಟ್, ಶಬ್ದದ ಅಲೆಗಳ ತೀವ್ರತೆ ಎಂದರೇನು? ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್. ನೆಕ್ಸ್ಟ್ 3ನೇ ಕ್ವಶನ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 7ನೇ ಪ್ರಶ್ನೆ, ಕೊಟ್ಟಿರುವ ಜವ ಮತ್ತು ಕಾಲದ ನಕ್ಷೆಯನ್ನು ಆಧರಿಸಿ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಸೊ ಇಲ್ಲಿ ನಕ್ಷೆ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಎ ಮತ್ತು ಬಿಗಳ ನಡುವ ವೇಗೋತ್ಕರ್ಷದ ಪರಿಮಾಣ ಕೇಳಿದ್ದಾರೆ. ನೆಕ್ಸ್ಟ್ ಸಿನಲ್ಲಿ ವೇಗೋತ್ಕರ್ಷದ ಪರಿಣಾಮ ಕೇಳಿದ್ದಾರೆ. ಸೊ ಅದು 0 ಆಗಿರ್ತದೆ ಮಕ್ಕಳ. ಸೊ ಅದನ್ನು ನೋಡಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್ 8ನೆಯ ಪ್ರಶ್ನೆ, ಭೂಮಿ ಮತ್ತು ಅದರ ಮೇಲ್ಮೈ ಮೇಲಿನ 1 kg ರಾಶಿ ಇರುವ ವಸ್ತು ಒಂದು ನಡುವಿನ ಗುರುತ್ವ ಬಲದ ಪರಿಮಾಣವೆಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಅದನ್ನ ಸಾಲ್ವ್ ಮಾಡಿ ಬರೀಬೇಕು. 4ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆಗಳು ಬರ್ತದೆ. 9ನೆಯ ಪ್ರಶ್ನೆ, ಈ ಕೆಳಗಿನ ದತ್ತಾಂಶಗಳನ್ನು ಆಧರಿಸಿ ಒಂದು ಕಾರು ಚಲಿಸುತ್ತಿರುವ ದೂರ ಮತ್ತು ಕಾಲದೊಂದಿನ ನಕ್ಷೆಯನ್ನು ರಚಿಸಿ ಚಲನೆಯ ವಿಧವನ್ನು ಹೆಸರಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ನೋಡೋಣ ಏನೇನು ಕೊಟ್ಟಿದ್ದಾರೆ. ಕಾರು 2 ಮೀಟರ್ ದೂರವನ್ನು 5 ಸೆಕೆಂಡುಗಳಲ್ಲಿ ಚಲಿಸ್ತಾ ಇದೆ. ನೆಕ್ಸ್ಟ್ 5 ಮೀಟರ್ ದೂರವನ್ನು 5 ಸೆಕೆಂಡುಗಳಲ್ಲಿ ಚಲಿಸ್ತಾ ಇದೆ. ಸೊ ಇಲ್ಲಿ ನಾವು ವಿಧವನ್ನು ಬರಿಬೇಕು. ಇದು ಏಕರೂಪವಲ್ಲದ ಚಲನೆ, ಇದು ಏಕರೂಪ ಚಲನೆ. ಅರ್ಥ ಆಗ್ತಾ ಇದೆಯಾ? ಇದು ಏಕರೂಪ ಚಲನೆ ಆಗಿರ್ತದೆ, ಇದು ಏಕರೂಪ ಅಲ್ಲದ ಚಲನೆ ಆಗಿರ್ತದೆ. ಹಾಗಾಗಿ ನೀವು ಅದನ್ನು ಕರೆಕ್ಟಾಗಿ ಬರಿಬೇಕು. 3 ಅಂಕಗಳು ಸಿಗ್ತದೆ. ಜೊತೆಗೆ ನಕ್ಷೆಯನ್ನು ಸಹ ಅವರು ಕೇಳಿದ್ದಾರೆ. 10ನೇ ಪ್ರಶ್ನೆ, ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ಬರೆಯಿರಿ. ನಿಯಮದ ಪ್ರಾಮುಖ್ಯತೆಯನ್ನು ತಿಳಿಸಿ. G is equals to F into M1 M2 divided by D1². ಸೊ ಆ ಸೂತ್ರಕ್ಕೆ ಬರೆದು ಆಮೇಲೆ ನೀವು ಆ ನಿಯಮದ ಪ್ರಾಮುಖ್ಯತೆಯನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ 11ನೆಯ ಪ್ರಶ್ನೆ, ನಿರ್ವಾತದಲ್ಲಿ ಶಬ್ದವು ಪ್ರಸಾರವಾಗುವುದಿಲ್ಲ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ. ಸೊ ಪ್ರಯೋಗವನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. 5ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 12ನೇ ಪ್ರಶ್ನೆ, ಎ ಕ್ವಶನ್ನು, ಕೆಲಸ ಎಂದರೇನು? ಕೆಲಸದ ಏಕಮಾನ ಯಾವುದು? ಜೌಲ್ ಆಗಿರ್ತದೆ. ಸೊ W is equal to F into S. ಸೊ ಅದರ ಡೆಫಿನೇಷನನ್ನು ಬರೀಬೇಕು. ಬಿ ಕ್ವಶನ್, 40 kg ರಾಶಿ ಇರುವ ಒಂದು ಕಾಯವನ್ನು ನೆಲದಿಂದ 5 ಮೀಟರ್ ಎತ್ತರಕ್ಕೆ ಏರಿಸಲಾಗಿದೆ. ಅದರ ಪ್ರಚನ ಶಕ್ತಿ ಎಷ್ಟು? ಆ ಕಾಯವನ್ನು ಸ್ವತಂತ್ರವಾಗಿ ಬೀಳುವಂತೆ ಮಾಡಿದೆ. ಅದು ಅರ್ಧ ಮಾರ್ಗ ಕ್ರಮಿಸಿದಾಗ ಉಂಟಾಗುವ ಚಲನ ಶಕ್ತಿ ಎಷ್ಟು? ಸೊ ಫಸ್ಟು ನಾವು ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ಸ್ ಟು P ಇಂಟು mgh. ಸೊ ಈ ಸೂತ್ರವನ್ನು ನಾವು ಹಾಕ್ಕೊಂಡು 40 ಇಂಟು 5 ಇಂಟು 9.8 ಅಥವಾ 10 ಅಂತ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ನೀವು ಪ್ರಚನ ಶಕ್ತಿ ಕಂಡುಹಿಡಿಬೇಕು.
ತದನಂತರ ನಿಮಗೆ ಚಲನಶಕ್ತಿಯನ್ನು ಕಂಡುಹಿಡಲಿಕ್ಕೆ ಸೂತ್ರ ಇದೆ ಮಕ್ಕಳ. ಪೊಟೆನ್ಷಿಯಲ್ ಇದು ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು ½ ಇಂಟು mv² ಆಗುತ್ತೆ. ಸೊ ಈ ಸೂತ್ರವನ್ನು ಬಳಸ್ಕೊಂಡು ಅದನ್ನು ಕಂಡುಹಿಡಿಬೇಕು. ನೆಕ್ಸ್ಟು 6ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 13ನೇ ಪ್ರಶ್ನೆ, ಪ್ರಶ್ನೆ, ಚಲಿಸುತ್ತಿರುವ ಬಸ್ಗೆ ತಕ್ಷಣ ಬ್ರೇಕ್ ಹಾಕಿದಾಗ ಅದು ನಿಶ್ಚಲ ಸ್ಥಿತಿಗೆ ಬರುವಾಗ ನಾವು ಹಿಂದಕ್ಕೆ ಬಾಗುತ್ತೇವೆ ಮತ್ತು ಅದು ಚಲಿಸಿದಾಗ ಮುಂದಕ್ಕೆ ಬಾಗುತ್ತದೆ ಏಕೆ? ಸೊ ಅಲ್ಲಿ ಜಡತ್ವ ನಿಯಮವನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಬಿ ಕ್ವಶನ್ನು, ವೇಗವಾಗಿ ಚಲಿಸುತ್ತಿರುವಂತಹ ಕ್ರಿಕೆಟ್ ಬಾಲನ್ನು ಕ್ಯಾಚ್ ಹಿಡಿದಾಗ ಮೈದಾನದಲ್ಲಿರುವ ವ್ಯಕ್ತಿಯ ಕೈ ಬಾಲಿನ ಜೊತೆಗೆ ಹಿಂದಕ್ಕೆ ಚಲಿಸಲು ಕಾರಣವೇನು? ಸಿ ಕ್ವಶನ್ನು, ಒಂದು ಉದಾಹರಣೆಯೊಂದಿಗೆ ನ್ಯೂಟನ್ ಚಲನೆಯ 3ನೇ ನಿಯಮವನ್ನು ಬರೆಯಿರಿ. ಫಾರ್ ಎವ್ರಿ ಆ್ಯಕ್ಷನ್ ದರ್ ಇಸ್ ಎ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಸೊ ಅದಕ್ಕೆ ನಾವು ಬಂದೂಕನ್ನು ಟ್ರಿಗರ್ ಮಾಡುವಂಥದ್ದು, ದೋಣಿಯಲ್ಲಿ ನಾವು ನೀರನ್ನು ಹಿಂದಕ್ಕೆ ಹಾಕುವಂಥದ್ದು. ಸೊ ಅದೆಲ್ಲ ನಮಗೇನಾಗುತ್ತೆ, ಈಕ್ವೇಷನ್ 3ನೇ ಚಲನೆ ನಿಯಮಕ್ಕೆ ಬರುವಂಥದ್ದು. ನೆಕ್ಸ್ಟ್ ಭಾಗ ಬಿ, ರಸಾಯನ ವಿಜ್ಞಾನ. 7ನೇ ಕ್ವಶನ್ನು, ಅದರಲ್ಲಿ 14th ಕ್ವಶನ್ನು, ಕಾರ್ಬನ್ ಡೈಆಕ್ಸೈಡ್ ಶುಷ್ಕ ಮಂಜುಗೆಡ್ಡೆ ಆಗಿರುವುದು. ಸೊ ಇದರಲ್ಲಿ 4 ಆಪ್ಷನಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು. 14ನೇದು, ಈ ಕೆಳಗಿನವುಗಳಲ್ಲಿ ಶುದ್ಧ ವಸ್ತುವಿಗೆ ಉದಾಹರಣೆ. ಗಾಳಿ, ಮರ, ಆಮ್ಲಜನಕ, ಮಣ್ಣು ಅಂತ ಇದೆ ಮಕ್ಕಳ. ಆಮ್ಲಜನಕ ಶುದ್ಧ ವಸ್ತುವಿಗೆ ಉದಾಹರಣೆಯಾಗ್ತದೆ. 7ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 16ನೇ ಪ್ರಶ್ನೆ, ವಿಸರಣೆ ಎಂದರೇನು? 17ನೇದು, ರಕ್ತದಿಂದ ಕೆಂಪು ರಕ್ತ ಕಣಗಳನ್ನು ಬೇರ್ಪಡಿಸುವ ತಂತ್ರಜ್ಞಾನ ಯಾವುದು? ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ವೇಲೆನ್ಸಿಯನ್ನು ಬರೆಯಿರಿ. ಸೋಡಿಯಂ ಅದು 11 ಇರುತ್ತೆ, ಜಲಜನಕ 1, ಸೊ ಹಾಗಾಗಿ 1 ವೇಲೆನ್ಸಿ ಇರ್ತದೆ. ಇಲ್ಲೂ ಸಹ 1 ವೇಲೆನ್ಸಿ. ನೆಕ್ಸ್ಟ್, ವಾಯು ಮಾಲಿನ್ಯವನ್ನು ತಡೆಗಟ್ಟುವ 2 ಚಟುವಟಿಕೆಗಳನ್ನು ಬರೆಯಿರಿ. ನೆಕ್ಸ್ಟ್ 8ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 20ನೇ ಪ್ರಶ್ನೆ, ಈ ಕೆಳಗಿನ ವಸ್ತುಗಳ ಅಣುಸೂತ್ರವನ್ನು ಬರೆಯಿರಿ. ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳಿದ್ರೆ Na2CO3 ಅದನ್ನು ತಗೋಬೋದು. ನೆಕ್ಸ್ಟ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಅಲ್ಯೂಮಿನಿಯಂ AlCl2. ನೆಕ್ಸ್ಟು ಕ್ಯಾಲ್ಶಿಯಂ ಸಲ್ಫೇಟ್ CaSO4 ಟ್ವೈಸ್. ನೆಕ್ಸ್ಟ್ ಪೊಟ್ಯಾಷಿಯಂ ಆಕ್ಸೈಡ್ KO2. ನೆಕ್ಸ್ಟ್ ಲೋಹ ಮತ್ತು ಅಲೋಹಗಳಿಗಿರುವ ವ್ಯತ್ಯಾಸ. ರದರ್ಫೋರ್ಡ್ ಪರಮಾಣು ಮಾದರಿಯ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ, ಈಸಿ ಇದೆ. ನೆಕ್ಸ್ಟ್ ಇಲ್ಲಿ ಕೆಳಗೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ABCDEFಗಳಲ್ಲಿ ಆಗುವ ಸ್ಥಿತಿ ಬದಲಾವಣೆಯನ್ನು ಬರೀಬೇಕು. ಘನದಿಂದ ದ್ರವಕ್ಕೆ, ದ್ರವದಿಂದ ಅನಿಲಕ್ಕೆ. ABಗಳನ್ನು ಮೆಲ್ಟಿಂಗ್, ಕಂಡೆನ್ಸೇಷನ್ನು, ಜೊತೆಗೆ ಇದು ದ್ರವಣ ಬಿಂದು, ಕುದಿ ಬಿಂದು, ಅದೇ ರೀತಿ ಆವಿಕರಣ, ಬಾಷ್ಪೀಕರಣ, ನೆಕ್ಸ್ಟ್ ಉತ್ಪತನ ಕ್ರಿಯೆ, ಅವುಗಳನ್ನು ನೀವು ಅಲ್ಲಿ ಬರಿಬೇಕಾಗ್ತದೆ. ದ್ರವಣ ಗುಪ್ತೋಷ್ಣ ಎಂದರೇನು? ಇವುಗಳನ್ನು ಪರಿವರ್ತಿಸಿ. 25 ಡಿಗ್ರಿಯನ್ನು ಕೆಲ್ವಿನ್ನಿಗೆ ಪರಿವರ್ತಿಸಬೇಕಾಗ್ತದೆ ಮಕ್ಕಳ. ಸೊ 273ಗೆ 25 ನೀವು ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ 298. ನೆಕ್ಸ್ಟ್ 373 ಕೆಲ್ವಿನನ್ನು ಸೆಲ್ಸಿಯಸ್ಸಿಗೆ ಕನ್ವರ್ಟ್ ಮಾಡಬೇಕಾಗ್ತದೆ. ನೆಕ್ಸ್ಟು ಧಾತುವಿನ ಪರಮಾಣು ಸಂಖ್ಯೆ 17 ಆದರೆ ಅದರ ಎಲೆಕ್ಟ್ರಾನಿಕ್ ವಿನ್ಯಾಸ ಮತ್ತು ಪರಮಾಣು ಹಂಚಿಕೆ ಚಿತ್ರ ಬರೆದು ಎಲ್ ಕವಚದಲ್ಲಿ ಎಲೆಕ್ಟ್ರಾನ್ಗಳು ಎಷ್ಟಿದ್ದಾವೆ ಅಂತೇಳಿ ಬರೀಲಿಕ್ಕೆ ಕೇಳಿದ್ದಾರೆ. ನೆಕ್ಸ್ಟು 10ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 26ನೇ ಕ್ವಶನ್ನು, ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಇರುವ ಕಾರ್ಬನ್ ಮತ್ತು ಆಕ್ಸಿಜನ್ಗಳ ರಾಶಿ ಅನುಪಾತವನ್ನು ಕಂಡುಹಿಡಿಯಿರಿ. ಸೊ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಏನು ಮಕ್ಕಳ? CO2 ಆಗಿರ್ತದೆ. ಸೊ ಸಿ ಅಂದರೆ ಇಲ್ಲಿ ರಾಶಿ ಕೊಟ್ಟಿದ್ದಾರೆ 12 ಪ್ಲಸ್ ಇದ್ರದ್ದೆಷ್ಟು 2 ಆಕ್ಸಿಜನ್ ಇರೋದ್ರಿಂದ 16 ಅಂತ ಹಾಕಂತೀವಿ. ಸೊ 16 ಎರಡಲೇ ಎಷ್ಟು ಮಕ್ಕಳ? 32. ಸೊ 32 ಪ್ಲಸ್ 12 ಮಾಡಿದ್ರೆ ವಿಲ್ ಗೆಟ್ 44. ಸೊ ಹಾಗಾಗಿ 44 ಇಸ್ ದ ಆನ್ಸರ್. ಸೊ ಅದೊಂದು ಬಹಳ ಈಸಿಯಾಗಿ ನಾವು ಕಂಡುಹಿಡಿಬೋದು. ನೆಕ್ಸ್ಟ್ ನಮಗೆ ಕೇಳಿರೋವಂಥದ್ದು ಬಿ ಕ್ವಶನು, ಹೈಡ್ರೋಜನ್ ಸಲ್ಫೈಡ್ ಮತ್ತು ಸೋಡಿಯಂ ಆಕ್ಸೈಡ್ನ ಅಣುಸೂತ್ರ ಕೇಳಿದ್ದಾರೆ, ಈಸಿ ಇದೆ. ನೆಕ್ಸ್ಟ್ ಅಮೋನಿಯಂ ಅಣುವಿನಲ್ಲಿರುವ ಅಣುರಾಶಿಯನ್ನು ಕಂಡುಹಿಡಬೇಕು. ಅಮೋನಿಯಾ ಅಂತ ಹೇಳಿದರೆ NH3 ನಾವು ಅಮೋನಿಯಾ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಭಾಗ ಸಿ, ಜೀವವಿಜ್ಞಾನ. 27ನೇ ಪ್ರಶ್ನೆ, 2ಕ್ಕಿಂತ ಹೆಚ್ಚು ಬೆಳೆಗಳನ್ನು ನಿರ್ದಿಷ್ಟ ವಿಧಾನದಲ್ಲಿ ಬೆಳೆಯುವುದನ್ನು. ಸೊ ನಮಗಿಲ್ಲಿ ಬೆಳೆ ಸರದಿ, ಅಂತರ್ ಬೇಸಾಯ, ಮಿಶ್ರ ಬೇಸಾಯ, ಸಾವಯವ ಬೇಸಾಯ ಇದೆ. ಸೊ ಅದು
ಮಿಶ್ರ ಬೇಸಾಯ ನಿರ್ದಿಷ್ಟ ವಿಧಾನದಲ್ಲಿ ಬೆಳೆಯುವುದನ್ನು ಮಕ್ಕಳ, ಸೊ ಅದನ್ನು ನಾವು ಅಂತರ್ ಬೇಸಾಯ ಅಥವಾ ಮಿಶ್ರ ಬೇಸಾಯ ಅಂತೀವಿ. 28ನೇದು ಚಂದ್ರನಲ್ಲಿದ್ದ ತಾಪದ ವ್ಯಾಪ್ತಿ -190 ಡಿಗ್ರಿ ಸೆಲ್ಸಿಯಸ್ಸಿಂದ 110 ಡಿಗ್ರಿವರೆಗೆ ಇರುವುದು, ಇದಕ್ಕೆ ಕಾರಣ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜರಡಿನಾಳ ಮತ್ತು ಸಂಗಾತಿ ಕೋಶಗಳು ಬರುವಂಥದ್ದು ಝೈಲಮ್ನಲ್ಲಿ, ಸೊ ಹಾಗಾಗಿ ಝೈಲಮ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 12ನೇ ಪ್ರಶ್ನೆ, 2 ಪ್ರಶ್ನೆಗಳು ಬರ್ತವೆ, 1 ಅಂಕದ್ದು. ಶೀತ ರಕ್ತ ಪ್ರಾಣಿಗಳು ಎಂದರೇನು ಮತ್ತು ಪತ್ರರಂಧ್ರದ ಕಾರ್ಯವನ್ನು ಕೇಳಿದ್ದಾರೆ. ನೆಕ್ಸ್ಟ್ 32ನೇ ಪ್ರಶ್ನೆ, ಪ್ರೊಕ್ಯಾರಿಯೋಟ್ ಜೀವಕೋಶದ ಚಿತ್ರ ಬರೆದು ಕೋಶಭಿತ್ತಿ ಮತ್ತು ನ್ಯೂಕ್ಲಿಡ್ನ ಮಾರ್ಕ್ ಮಾಡಬೇಕು ಮಕ್ಕಳ. 33ನೇದು ಅಮೀಬಾ ಚಿತ್ರವನ್ನು ಕೇಳಿದರೆ ಮಿಥ್ಯಪಾದ ಮತ್ತು ಆಹಾರ ರಸದಾನಿಗಳನ್ನು ಗುರುತಿಸಬೇಕು. 14ನೇ ಮೇನು 34ನೇ ಪ್ರಶ್ನೆ, ನ್ಯೂರಾನ್ ಚಿತ್ರ ಅಂತೂ ಮಿಸ್ ಮಾಡಿಕೊಳ್ಳೇಬೇಡಿ ಮಕ್ಕಳ. ನೆಕ್ಸ್ಟ್ 35ನೇದು ಸಾಂಕ್ರಾಮಿಕ ರೋಗಗಳು ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳಿಗಿರುವ ವ್ಯತ್ಯಾಸ, ರೋಗಗಳನ್ನು ಹರಡುವ ಸಾಮಾನ್ಯ ವಿಧಗಳನ್ನು ಕೇಳಿದ್ದಾರೆ. ಸೊ ಹಾಗಾಗಿ 3 ಅಂಕಕ್ಕೆ ಕೇಳಿರೋದ್ರಿಂದ ನೀಟಾಗಿ ಬರೀರಿ. ನೆಕ್ಸ್ಟ್ ಲಾಸ್ಟ್ ಮೇನ್ 36ನೇ ಪ್ರಶ್ನೆ, ಎ ಕ್ವಶನ್, ಶೇಖರಣಾ ಸಮಯದಲ್ಲಿ ಧಾನ್ಯಗಳ ನಷ್ಟಕ್ಕೆ ಕಾರಣವಾಗಬಹುದಾದ ಅಂಶಗಳು. ನೆಕ್ಸ್ಟ್ ವಾಯು ಮಾಲಿನ್ಯ ಎಂದರೇನು, ವಾಯು ಮಾಲಿನ್ಯದಿಂದ ಆಗುವಂತಹ 2 ತೊಂದರೆಗಳನ್ನ ಕೇಳಿದ್ದಾರೆ. 37ನೇ ಪ್ರಶ್ನೆ, ಎ ಕ್ವಶನ್ನು, ಕೆಳಗಿನವುಗಳಲ್ಲಿ ಕಶೇರುಕಗಳ ವರ್ಗಗಳನ್ನು ಹೆಸರಿಸಿ ಅಂತ ಕೇಳಿ ಸಮುದ್ರ ಕುದುರೆ, ಬಾವಲಿ, ಆಮೆ, ಆಸ್ಟ್ರಿಚ್ ಕೊಟ್ಟಿದ್ದಾರೆ. ಬಿ ಕ್ವಶನಲ್ಲಿ ಅಕಶೇರುಕಗಳ ವಂಶಗಳನ್ನು ಹೆಸರಿಸಿ, ಜಲ್ಲಿ, ಫಿಶ್ ಮತ್ತು ನಕ್ಷತ್ರ ಮೀನು, ಜೇಡ, ಆಕ್ಟೋಪಸ್. 38ನೇದು, ಯಾವುದಾದರೂ 2 ಸೋಂಕು ನಿವಾರಕ ವಿಧಾನಗಳನ್ನ ಕೇಳಿದರೆ ವರ್ಣತಂತುಗಳ ಕಾರ್ಯವನ್ನು ಕೇಳಿದರೆ ಏಕದಳ ಮತ್ತು ದ್ವಿದಳ ಸಸ್ಯಗಳಿಗಿರುವ ವ್ಯತ್ಯಾಸ. ಸೊ ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ ಮಕ್ಕಳ, ಇದೇ ಫೈನಲ್ ಕ್ವಶನ್ ಪೇಪರ್ಲ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.